ಸ್ನೇಹಿತರೆ, ಇವತ್ತು 4 ವಿಚಾರದ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಲಿಕ್ಕೆ ಬಂದಿದ್ದೀನಿ. ಮೊದಲನೇದಾಗಿ, ಫ್ರೀ ಆಫ್ ಕಾಸ್ಟಲ್ಲಿ ಆಧಾರ್ನ ಅಪ್ಡೇಟ್ ಮಾಡ್ತಕ್ಕಂಥದ್ದು. ಎರಡನೇದಾಗಿ, ಪೇಟಿಎಮ್ ಬ್ಯಾಂಕ್ನ ಫಾಸ್ಟ್ಯಾಗನ್ನು ಬದಲಾವಣೆ ಮಾಡ್ತಕ್ಕಂಥದ್ದು. ಇದು ಚತುರ್ಚಕ್ರ ವಾಹನ ಅಂದರೆ ಕಾರ್ ಇಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ. ಮೂರನೇದು, BMTC ನೇಮಕಾತಿ. ಮತ್ತು ನಾಲ್ಕನೇದಾಗಿ, ಅಗ್ನಿವೀರ್ ನೇಮಕಾತಿ. ಅಗ್ನಿವೀರ್ ಅಂದರೆ ಬಾರ್ಡ್ರಲ್ಲಿ ಸೈನಿಕರನ್ನೇನು ಕಾಂಟ್ರಾಕ್ಟ್ ಬೇಸಿಸಲ್ಲಿ 5 ವರ್ಷ ತೊಗೊತಾರಲ್ಲ, ಅದರ ನೇಮಕಾತಿ ಬಗ್ಗೆ ಈಗ ಒಂದೊಂದೇ ವಿಷಯದ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಆಧಾರ್ ಅಪ್ಡೇಟ್ ಬಗ್ಗೆ ಮಾಹಿತಿನ ನಾನು ನಿಮಗೆ ನೀಡಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈಗ ಆಲ್ರೆಡಿ ನಿಮಗೆ ನೋಟಿಫಿಕೇಷನು ಅಥವಾ ಮಾಹಿತಿ ಸಿಕ್ಕಿರೋ ಪ್ರಕಾರ ಪ್ರತಿ 10 ವರ್ಷಕ್ಕೊಮ್ಮೆ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಬೇಕು. ಸೊ ಈ ಆಧಾರ್ ಕಾರ್ಡ್ ಮಾಡಿಸಿರೋ ಡೇಟಿಂದ ನೀವು ಇದರಲ್ಲಿ ಫೋನ್ ನಂಬರು ಅಥವಾ ಹೆಸರು ಅಥವಾ ಅಡ್ರೆಸ್ಸು ಚೇಂಜ್ ಮಾಡಿಸಿದ್ರೆ ಅದು ಅಪ್ಡೇಟ್ ಲಿಸ್ಟಲ್ಲಿ ಬರಲ್ಲ. ಸೊ ಅದರಿಂದ ಸರ್ಕಾರ ಈಗ ಆಲ್ರೆಡಿ 3ನೇ ಸಾರಿ ಮುಂದೂಡಿ 14 ಜೂನ್ 2024ಕ್ಕೆ ಫ್ರೀ ಆಫ್ ಕಾಸ್ಟಲ್ಲಿ, ಅಂದರೆ ಸರ್ಕಾರ ಇದರಲ್ಲಿ ಯಾವುದೇ ಫೀಸನ್ನು ತಗೊಳ್ದೇ ಫ್ರೀ ಆಫ್ ಕಾಸ್ಟಲ್ಲಿ ಆಧಾರ್ನ ಅಪ್ಡೇಟ್ ಮಾಡಿಕೊಡ್ತೀವಿ ಅಂತಂದು ಇದು 4ನೇ ಬಾರಿಗೆ ಡೇಟನ್ನು ಮುಂದೂಡಿ ಕೊಡ್ತಿರ್ತಕ್ಕಂಥದ್ದು ನಿಮಗೆ. ಬಟ್ ಆದರೆ ಯಾರು ಈ ವರ್ಕನ್ನು ಮಾಡ್ತಾರೆ ಅಂದರೆ ಕಂಪ್ಯೂಟರ್ ಸೆಂಟ್ರಲ್ಲಿ ಮಾಡ್ತಾರೆ, ಕಂಪ್ಯೂಟರ್ ಸೆಂಟರ್ ಆಗಿರ್ಬೋದು ಅಥವಾ ನೆಕ್ಸ್ಟ್ ನೀವು ನಾಡ ಕಚೇರಿ ಆಗಿರ್ಬೋದು ಅಥವಾ ಆಧಾರ್ ಸೇವಾ ಕೇಂದ್ರಗಳಾಗಿರ್ಬೋದು, ಅವರು ತಮ್ಮದೇ ಆಗಿರ್ತಕ್ಕಂಥ ಫೀಸನ್ನು ತಗೊಳ್ತಾರೆ. ಆ ಫೀಸನ್ನು ಕೊಟ್ಬಿಟ್ಟು ನೀವು ಮಾಡಿಸ್ಬೇಕಾಗುತ್ತೆ. ಸೊ ಇದಕ್ಕೆ ನೆನ್ಪಿಡ್ರಿ, ಇದಕ್ಕೆ 14/6/2024 ಲಾಸ್ಟ್ ಡೇಟು. ಅದ್ರ ಮೇಲೆ ನೀವೇನಾದರೂ ಮಾಡಿಸ್ಬೇಕು ಅಂತ ಅಂದರೆ ಸರ್ಕಾರ ಇನ್ ಕೇಸ್ ಮುಂದೂಡಲಿಲ್ಲ ಅಂತಂದರೆ ಅದಕ್ಕೂ ಕೂಡ ಫೈನನ್ನು ಕಟ್ಟಿಬಿಟ್ಟು ನೀವು ಆಧಾರ್ನ ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಈಗ ಯಾರು ಪಾನ್ ಕಾರ್ಡಿಗೆ 1,000 ಕಟ್ಟಿ ಪೆನಾಲ್ಟಿನ ಕಟ್ಟಿಬಿಟ್ಟು ಪಾನ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೊಳ್ತಿದ್ದಾರೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅವ್ರನ್ನ ಕೇಳ್ರಿ. ನೀವು ಇನ್ ಕೇಸ್ ಏನಾದರೂ ಇದನ್ನು ಕರೆಕ್ಟಾಗಿ ಮಾಡಿಸ್ಲಿಲ್ಲ ಅಂತ ಅಂದರೆ ಏನು ಪ್ರಭಾವ ಬೀರುತ್ತೆ ಅಂತ. ಯಾಕೆಂದರೆ ಸೊ ಇದೇ ರೀತಿಯೇ ನೆಗ್ಲೆಕ್ಟ್ ಮಾಡ್ತಾ ಬಂದುಬಿಟ್ಟು 7 ಬಾರಿ ಫ್ರೀ ಆಫ್ ಕಾಸ್ಟಲ್ಲಿ ಪಾನ್ ಕಾರ್ಡನ್ನು ಅಪ್ಡೇಟ್ ಮಾಡಿ ಅಂತಂದು ಹೇಳಿದ್ರು ಕೂಡ ಅದರ ನೆಗ್ಲೆಕ್ಟು ಅಥವಾ ಮಾಹಿತಿ ಸಿಗದೇ ಇರೋದ್ರಿಂದ ಬಿಟ್ಟಿರೋದಕ್ಕೆ 500 ರೂಪಾಯಿ ಫೀಸ್ ಇದ್ದಿದ್ದು ಇವತ್ತು ನೀವು ಪಾನ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ತೀನಿ, ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ತೀನಿ ಅಂತಂದು ಹೋದರೆ 1,000 ರೂಪಾಯಿ ಪೆನಾಲ್ಟಿ ಇದೆ. ಸೊ ಆ ರೀತಿ ನೀವು ಯಾರೂ ಮಾಡ್ಕೋಬೇಡ್ರಿ ಅಂತಂದು ಹೇಳ್ಬಿಟ್ಟು ಈ ಮಾಹಿತಿಯನ್ನು ನಿಮಗೆ ತಲುಪಿಸ್ತಿದ್ದೀನಿ. ಆಧಾರ್ ಅಪ್ಡೇಟ್ ಮಾಹಿತಿ ಮುಗೀತು. ನೆಕ್ಸ್ಟು ಈಗ ಪೇಟಿಎಮ್ ಬ್ಯಾಂಕಿನ ಫಾಸ್ಟ್ಯಾಗ್ ಬಗ್ಗೆ. ಸ್ನೇಹಿತರೆ, ಇನ್ನು 15 ದಿನದೊಳಗಾಗಿ ಪೇಟಿಎಮ್ ಫಾಸ್ಟ್ಯಾಗ್ ಯಾರೆಲ್ಲ ತೊಗೊಂಡಿದ್ದೀರಾ, ಈ ಪೇಟಿಎಮ್ ಫಾಸ್ಟ್ಯಾಗನ್ನು ಹೊಸದಾಗಿ ನೀವು ಪರ್ಚೇಸ್ ಮಾಡಿರಿ. ಅಂದರೆ ಮಾರ್ಚ್ 15ನೇ ತಾರೀಕೊಳಗಡೆ ಹೊಸ ಫಾಸ್ಟ್ಯಾಗನ್ನು ಖರೀದಿ ಮಾಡಿರಿ ಅಂತಂದು ಒಂದು ಕೇಂದ್ರ ಸರ್ಕಾರ ಸಲಹೆ ನೀಡಿದೆ. ಏಕೆಂದರೆ ಪೇಟಿಎಮ್ ಬ್ಯಾಂಕು ಕ್ಲೋಸ್ ಆಗ್ತಾ ಇದೆ. ಅದರಿಂದ ಸೊ ಈ ನ್ಯೂಸು ನಿಮಗೆ ಗುರುವಾರ 14ನೇ ತಾರೀಕು ಮಾರ್ಚ್ 2024ರಲ್ಲಿ ವಿಜಯ ಕರ್ನಾಟಕ ಪೇಪರಲ್ಲಿ ಇದು ಪ್ರಿಂಟ್ ಆಗಿದೆ, ನೀವು ನೋಡ್ಕೋಬೋದು. 15 ಮಾರ್ಚ್ ಒಳಗೆ ಹೊಸ ಫಾಸ್ಟ್ಯಾಗನ್ನು ಪೇಟಿಎಮ್ ಬ್ಯಾಂಕಿಂದ ಯಾರು ಪರ್ಚೇಸ್ ಮಾಡಿದಾರೆ, ಪೇಟಿಎಮ್ ಬ್ಯಾಂಕಿಂದ ಪರ್ಚೇಸ್ ಮಾಡಿರ್ತಕ್ಕಂಥ ಫಾಸ್ಟ್ಯಾಗ್ ಮಾತ್ರ ಬಿಟ್ಟು ಯಾವ ಫಾಸ್ಟ್ಯಾಗಕ್ಕೂ ಕೂಡ ಇದು ಅನ್ವಯ ಆಗಲ್ಲ. ಪೇಟಿಎಮ್ ಬ್ಯಾಂಕಲ್ಲಿ ಯಾರು ಫಾಸ್ಟ್ಯಾಗನ್ನು ಪರ್ಚೇಸ್ ಮಾಡಿದಾರೆ ಇವರು ಬೇರೆ ಫಾಸ್ಟ್ಯಾಗನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ 3ನೇದಾಗಿ ಅಗ್ನಿವೀರ್ ನೇಮಕಾತಿ. ಇದು 13/2/2024ರಿಂದ 22/3/2024ವರೆಗೂ ಕೂಡ ಕೊನೆ ಡೇಟ್ ಇದೆ. 22ನೇ ತಾರೀಕು ಮಾರ್ಚ್ 22ನೇ ತಾರೀಕು 24ನೇ ತಿಂಗಳು ವರ್ಷಕ್ಕೆ, ಅಂದರೆ 22/3/2024ಕ್ಕೆ ಇದು ಕೊನೆ ಡೇಟು. ಇದರಲ್ಲಿ ಅರ್ಜಿ ಹಾಕಲಿಕ್ಕೆ 17.5 ವರ್ಷದಿಂದ 21 ವರ್ಷ ಆಗಿರಬೇಕು. ಸೊ ಇದರಲ್ಲಿ ಜನರಲ್ ಡ್ಯೂಟಿ, ಇದರಲ್ಲಿ 4 ಕೇಡ್ರು ಅಥವಾ 5 ಕೇಡ್ರ್ ಇದೆ. ಜನರಲ್ ಡ್ಯೂಟಿನಲ್ಲಿ 10ನೇ ಕ್ಲಾಸ್ ಪಾಸ್ ಆಗಿರಬೇಕು. ಇವರು 72 ಸೆಂಟಿಮೀಟರ್ ಎದೆಳೆತ್ತಿದ್ದು ಉಸಿರು ಉಬ್ಸಿದಾಗ 5 ಸೆಂಟಿಮೀಟರ್ ಪ್ಲಸ್ ಆಗಬೇಕು. ನೆಕ್ಸ್ಟು ಟೆಕ್ನಿಕಲ್ ಕೇಡ್ರಿಗೂ ಕೂಡ ಇದರಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. 10ನೇ ಕ್ಲಾಸು ಮತ್ತು PUC ಪಾಸ್ ಆಗಿದ್ದು IT ಆಗಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಕ್ಲರ್ಕು ಅಥವಾ ಸ್ಟೋರ್ ಕೀಪರು 10+2 ಪಾಸ್ ಆಗಿರಬೇಕು. ಟ್ರೇಡ್ಸ್ಮನ್ನು 8ನೇ ಕ್ಲಾಸ್ ಪಾಸ್ ಆಗಿದ್ದರೂ ಕೂಡ ನೀವು ಸೈನಿಕಕ್ಕೆ ಅಂದರೆ ಅಗ್ನಿವೀರಿಗೆ ನೀವು ಜಾಯ್ನ್ ಆಗ್ಬೋದು. ಜೊತೆಗೆ ಹೆಣ್ಣು ಮಕ್ಕಳಿಗೂ ಕೂಡ ಇದರಲ್ಲಿ ಅವಕಾಶ ಇದೆ. ಜನರಲ್ ಡ್ಯೂಟಿ ಫಿಮೇಲು ಇವರು 10ನೇ ಕ್ಲಾಸ್ ಪಾಸ್ ಆಗಿದ್ದು ARO ಮಂಗಳೂರು ಅವರಿಗೆ ಅರ್ಜಿನ ಸಲ್ಲಿಸ್ಬೋದು. ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ಕಂಪ್ಯೂಟರ್ ಸೆಂಟರ್ನ
ಭೇಟಿ ಮಾಡ್ಬೋದು. ನೆಕ್ಸ್ಟು 4ನೇದಾಗಿ ಬೆಂಗಳೂರು ಮಹಾನಗರ ಪಾಲಿಕೆ ಸಾರಿಗೆ ಸಂಸ್ಥೆಯಲ್ಲಿ ಟೋಟಲ್ಲು 2286 ಪ್ಲಸ್ 214 ಟೋಟಲ್ 2400 ಚಿಲ್ಲರ ಹುದ್ದೆಗಳನ್ನ ಕಾಲ್ ಮಾಡಿರ್ತಾರೆ. ಸೊ ಈ ಹುದ್ದೆಗಳನ್ನ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದರೆ PUC ಆರ್ಟ್ಸು, ಕಾಮರ್ಸು, ಸೈನ್ಸು ಇದರಲ್ಲಿ ಉತ್ತೀರ್ಣ ಆಗಿರಬೇಕು, ಅಥವಾ 10+2 ICSE ಅಥವಾ CBSEನಲ್ಲಿ ಪಾಸಾಗಿರಬೇಕು, ಅಥವಾ ಡಿಪ್ಲೊಮೊ ತತ್ಸಮಾನ ವಿದ್ಯಾರ್ಹತೆ ಅಂದರೆ ಡಿಪ್ಲೊಮೊನಲ್ಲಿ 3 ವರ್ಷ ಡಿಪ್ಲೊಮೊ ಮುಗಿಸಿರಬೇಕು. ಇದು JOC JLC ಇವರಿಗೆಲ್ಲ ಬರಲ್ಲ. ಜೊತೆಗೆ 2ನೇ ಕಂಡೀಷನ್ ಏನು ಅಂದರೆ ಮಾನ್ಯತೆ ಹೊಂದಿರುವ ಮೋಟಾರು ವಾಹನ ನಿರ್ವಾಹಕ ಪರವಾನಗಿ ಅಂದರೆ ಕಂಡಕ್ಟರ್ ಲೈಸೆನ್ಸು ಪ್ಲಸ್ ಬ್ಯಾಡ್ಜನ್ನು ಕಂಪಲ್ಸರಿ ತೆಗೆದುಕೊಂಡಿರಬೇಕು. ಇದಿದ್ರೆ ಮಾತ್ರ ಈ BMTCನಲ್ಲಿ ಕಾಲ್ ಮಾಡಿರ್ತಕ್ಕಂಥ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು. ಮಿನಿಮಮ್ ಎತ್ತರ ಬಂದುಬಿಟ್ಟು 160 ಸೆಂಟಿಮೀಟರ್ ಇರಬೇಕು, ಮ್ಯಾಕ್ಸಿಮಮ್ ಮಹಿಳೆಯರಾದರೆ 150 ಸೆಂಟಿಮೀಟರ್ ಇರಬೇಕು. ಸಾಮಾನ್ಯ ವರ್ಗಕ್ಕೆ ಏಜ್ ಬಂದುಬಿಟ್ಟು 18 ವರ್ಷದಿಂದ 35 ವರ್ಷಗಳ ಒಳಗಿರಬೇಕು. 2A 2B 3A 3B ಇವರಿಗೆ 18 ವರ್ಷದಿಂದ 38 ವರ್ಷ ಅಂದರೆ 3 ವರ್ಷ ರಿಯಾಯಿತಿ ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಕೆಟಗರಿ 1 ಇವರಿಗೆ 18ರಿಂದ 40 ವರ್ಷ. ಮಾಜಿ ಸೈನಿಕ ಅಥವಾ ಇಲಾಖೆ ಅಭ್ಯರ್ಥಿ ಆಗಿದ್ದರೆ 45 ವರ್ಷ ಗರಿಷ್ಠ ವಯೋಮಿತಿ ಇರ್ತೈತಿ. ಆಮೇಲೆ ಅರ್ಜಿ ಸಲ್ಲಿಸುವ ವಿಧಾನ KA ವೆಬ್ಸೈಟಲ್ಲಿ ಸಲ್ಲಿಸ್ಬೋದು. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ 10/3/2024 ಸ್ಟಾರ್ಟ್ ಆಗಿ 10/4/2024 ಕೊನೆ ಅಂದರೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ. ಪೇಮೆಂಟ್ ಮಾಡಲಿಕ್ಕೆ 13/4/2024 ಲಾಸ್ಟ್ ಡೇಟು. ಪೇಮೆಂಟ್ ಬಂದುಬಿಟ್ಟು ಜನರಲ್ ಮತ್ತು ಕೆಟಗರಿ 2, 2A 2B 3A 3Bಗೆ 750 ರೂಪಾಯಿ ಇರುತ್ತೆ. SC ST ಮಾಜಿ ಸೈನಿಕ ಮತ್ತು ಹ್ಯಾಂಡಿಕ್ಯಾಪ್ಟಿಗೆ 500 ರೂಪಾಯಿ ಇರುತ್ತೆ. ಸೊ ಇದಕ್ಕೆ ಮಾಮೂಲಿ ನಿಮ್ಮ ಫೋಟೋ ಆಗಿರ್ಬೋದು, SLC PUC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಅದಾದಮೇಲೆ ರೂರಲ್ಲು ಕನ್ನಡ ಮೀಡಿಯಮ್ಮು, ಆಮೇಲೆ ಆಧಾರ್ ಕಾರ್ಡು. ಸೊ ಇವೆಷ್ಟೆಲ್ಲ ಡಾಕ್ಯುಮೆಂಟ್, ಫೋಟೋ ಆಮೇಲೆ ಸಿಗ್ನೇಚರ್, ಇವೆಲ್ಲ ಡಾಕ್ಯುಮೆಂಟನ್ನು ತೊಗೊಂಬಂದು ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗೆ ನೇರವಾಗಿ ಕಂಪ್ಯೂಟರ್ ಸೆಂಟ್ರಿಗೆ ಭೇಟಿ ಮಾಡ್ಬೋದು.